ಹುಡುಗರು ಮನಸ್ಸು. ರಾಮು, ಸೀತು, ಕೃಷ್ಣ ಮತ್ತು ಲಕ್ಷ್ಮಣ ನಾಲ್ವರು ಹಳ್ಳಿ ಹುಡುಗರು. ಬೆಳಗ್ಗೆ ಎದ್ದರೆ ಕಾಫಿ ಕುಡಿಯೋದಕ್ಕಿಂತ ಮೊದಲು ಹೊಲಕ್ಕೆ ಹೋಗ್ತಾರೆ. ರಾಮು ತಂದೆಯ ಜೊತೆ ಗದ್ದೆಯಲ್ಲಿ ನೀರು ಹರಿಸ್ತಾನೆ, ಸೀತು ತಾಯಿಯ ಜೊತೆ ಅಡುಗೆ ಮಾಡ್ತಾಳೆ, ಕೃಷ್ಣ ಗೋಣು ಕಟ್ಟಿ ಹಾಲು ಕರೆಯುತ್ತಾನೆ, ಲಕ್ಷ್ಮಣ ಗಾಡಿ ಓಡಿಸಿ ಮಾರುಕಟ್ಟೆಗೆ ಹೋಗ್ತಾನೆ. ಇವರ ಜೀವನ ಸರಳ, ಆದರೆ ಮನಸ್ಸು ದೊಡ್ಡದು. ಒಂದು ದಿನ ಗ್ರಾಮದಲ್ಲಿ ಜಾತ್ರೆ ಬಂತು. ಊರಿನ ದೊಡ್ಡವರು ಹೊಸ ದೇವಸ್ಥಾನಕ್ಕೆ ಚಿನ್ನದ ಕಲಶ ಇಡಲು ತೀರ್ಮಾನಿಸಿದರು. ಆದರೆ ಹಣ ಇಲ್ಲ. ರಾಮು ಹೇಳಿದ, ನಾವೇ ಸಂಗ್ರಹ ಮಾಡೋಣ. ಸೀತು ತನ್ನ ಚಿನ್ನದ ಗವಣಿ ಮಾರಿ 500 ರೂಪಾಯಿ ತಂದಳು. ಕೃಷ್ಣ ತನ್ನ ಗೋಣು ಮಾರಿ 300 ತಂದ. ಲಕ್ಷ್ಮಣ ತನ್ನ ಗಾಡಿ ಮಾರಿ 400 ತಂದ. ರಾಮು ತನ್ನ ತಂದೆಯ ಜಮೀನು ಪತ್ರದಲ್ಲಿ ಸಹಿ ಹಾಕಿ 1,000 ತಂದ. ಒಟ್ಟು 2,250 ರೂಪಾಯಿ. ಆದರೆ ಕಲಶಕ್ಕೆ 5,000 ಬೇಕು. ಹುಡುಗರು ಚಿಂತೆಯಲ್ಲಿ ಮುಳುಗಿದರು. ರಾತ್ರಿ ಒಂದು ಗುಂಪು ಸೇರಿ ಮಾತಾಡಿದರು. ನಾವು ಏನು ಮಾಡೋದು? ಸೀತು ಕಣ್ಣೀರು ಹಾಕಿದಳು. ಕೃಷ್ಣ ಹೇಳಿದ, ನಾವು ಹಾಡಿ ಹಣ ಸಂಗ್ರಹ ಮಾಡೋಣ. ಲಕ್ಷ್ಮಣ, ನಾಟಕ ಮಾಡೋಣ. ರಾಮು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಮರುದಿನ ಬೆಳಗ್ಗೆ ಹುಡುಗರು ಊರಿನ ಮನೆ ಮನೆಗೆ ಹೋಗಿ ಹಾಡಿದರು, ನಾಟಕ ಮಾಡಿದರು, ಗಾಡಿ ಓಡಿಸಿ ಸಾಮಾನು ಸಾಗಿಸಿದರು. ಮಕ್ಕಳು ಆಟವಾಡಿದರು, ಹಿರಿಯರು ಕತೆ ಹೇಳಿದರು. 1 ತಿಂಗಳಲ್ಲಿ 3,000 ರೂಪಾಯಿ ಸಂಗ್ರಹವಾಯಿತು. ಒಟ್ಟು 5,250. ಕಲಶ ಖರೀದಿಸಿದರು. ಜಾತ್ರೆಯ ದಿನ ದೇವಸ್ಥಾನದಲ್ಲಿ ಕಲಶ ಇಡುವಾಗ ಊರೆಲ್ಲ ಸಂತೋಷದಿಂದ ಕೂಗಿತು. ರಾಮು ಹೇಳಿದ, ನಮ್ಮ ಮನಸ್ಸು ಒಟ್ಟಾಗಿ ಇದ್ದರೆ ಏನೇ ಆಗಬಹುದು. ಸೀತು ನಕ್ಕಳು, ಹಳ್ಳಿ ಹುಡುಗರ ಮನಸ್ಸು ದೊಡ್ಡದು. ಕೃಷ್ಣ ಮತ್ತು ಲಕ್ಷ್ಮಣ ಒಟ್ಟಿಗೆ ಕೈಕೊಟ್ಟರು. ಅಂದಿನಿಂದ ಹಳ್ಳಿಯಲ್ಲಿ ಒಗ್ಗಟ್ಟು ಹೆಚ್ಚಾಯಿತು. ಹುಡುಗರು ತಮ್ಮ ಸ್ನೇಹವನ್ನು ಎಂದೂ ಮರೆಯಲಿಲ್ಲ. ಹಳ್ಳಿ ಹುಡುಗರ ಮನಸ್ಸು ಸರಳ, ಆದರೆ ಅಪಾರ ಶಕ್ತಿಯುಳ್ಳದು.